ಹಲೋ ದೀಪಕ್, ಕಮಲಿ ಅವರು ನಮ್ಮ ಕಾಲೇಜ್ ಹುಡುಗರಿಗೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾರಾ? ಓಕೆ ಲಿಸನ್, ಜಸ್ಟ್ ಪುಟ್ ಇಟ್ ಇನ್ ಗ್ರೂಪ್ ಈಗಲೇ. ಯಾ ರೈಟ್ ನೌ. ಯಾ ಏನಂತ ಪರೀಕ್ಷೆ? ಅಜ್ಜಿ, ಆ್ಯಸ್ ಎಕ್ಸ್ಪೆಕ್ಟೆಡ್ ಕಮಲಿ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಛೇ, ಇಂಥ ಸಮಯದ ಕಮಲಿ ಎಲ್ಲೋಗೋಳು. ಈ ನಡುವೆ ಮೊದಲೇ ಅವಳು ಬುದ್ಧಿ ಬೇರೆ ನೆಟ್ಗಿಲ್ಲ. ಶಂಭು, ಹಾಗೆ ಮಾತಾಡಬೇಡ. ಸಾರಿ ಸರ್, ಯಾವುದೋ ಗಮದಾಗ ಹಂಗೆ ಅಂದ್ಬಿಟ್ಟೆ. ಸಾರಿ ಸರ್. ನಾನು ನೋಡ್ತೀನಿ ಅಜ್ಜಿ. ಏಯ್ HMT, ಏ ಗೂಬೆ ತೆಗಿಯ ಕೈಯೇ. ತೆಗಿ ಕೈ ಅಂದ್ರ ಅಂಬಿ. ಅಂಬಿ, ಎಲ್ಲ ಹೋಗಿದ್ದೆ ನೀನು? ಹೇಳ್ದೆ ಕೇಳ್ದೆ ಇಷ್ಟ ಬಂದ ಆಡಕ್ಕೆ ಏನು ಹುಡುಗಾಟ ಕೆಟ್ಟೋಯ್ತಾ? ಎಲ್ಲ ಹೋಗಿದ್ದೆ? ಕಮಲಿ ಅವರೇ, ಕಮಲಿ ಕಮಲಿ, ನಾನು ಮೇಷ್ಟ್ರೆ. ಹೆಲ್ ಅಮ್ಮಮ್ಮ, ಅವ್ನು ಹಗ್ ಮಾಡ್ಕೊಂಡಿದ್ರು ಇವಳು ಕಲ್ ಥರ ನಿಂತಿರೋದು ನೋಡಿ. ಎಲ್ಲಿ ಹೋಗ್ಬಿಟ್ಟಿದ್ರಿ ಕಮಲಿ ಅವರೇ? ಕಮಲಿ, ನೀ ರಿಷಿ ಮನೆಯಿಂದ ಎಲ್ಲಿಗೆ ಹೋಗಿದ್ದೆ? ನಾವೆಲ್ಲ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಇನ್ನು ಮುಂದೆ ಯಾವತ್ತೂ ಹೀಗೆ ಮಾಡಬೇಡಮ್ಮ. ನಿನ್ಗೇನೂ ಆಗಿಲ್ಲ ತಾನೇ? ಎಲ್ಲೋಗಿದೆ ಕಮಲಿ? ಕಮಲಿ ಅವರೇ, ನೀವು ವಾಪಸ್ ಬಂದಿದ್ದು ಹೋಗಿದ್ದ ಪ್ರಾಣ ವಾಪಸ್ ಬಂದಂಗೆ ಆಯಿತು. ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ ಕಮಲಿ ಅವರೇ. ಎಲ್ಲ ಹೋಗಿದ್ದೆ? ಏಯ್, ಹೇಳ್ತಾನೆ ಇದ್ದೀನಿ, ಕಿಸಿತಾ ಇದ್ಯಾ? ನೋಡೋಂಬೆ, ನನಗೆ ಕೋಪ ಬರಿಸ್ಬೇಡ.
ಅಂಬಿ ಬೇಕು ಅಂತ ಮಾಡ್ತಾ ಇದ್ಯಾ? ಅಣ್ಣ ಎಲ್ಲೋ ನೆಟ್ ಲೂಸ್ ಆಗಿರ್ಬೇಕು. ಯಾಕೆ ಹಿಂಗೆ ನಗ್ತಾ ಇದ್ಯಾ? ಅಣ್ಣ ಏನಾದ್ರು ಅಂದ್ರೆ ಭಯ ಪಡ್ತಾ ಇದ್ದೋಳು, ಇವಾಗ ನೋಡಿದ್ರೆ ಈ ಅಂತ ಅಲ್ಕಿಸಿತಾ ಇದ್ಯಾ ಏನು? ನಿಮ್ಮ ಅಣ್ಣ ಕೇಳ್ತಾನೆ ತಾನೆ, ಹೇಳ್ಬೇಕು. ಬಾಯ್ ಮುಚ್ಕೊಂಡು ನಿಂತಿದ್ಯಲ್ಲ. ಏನ್ ಹೇಳಿ ಇವ್ರಿಗೆ? ಇವಾಗ ಸಮಾಧಾನ ಮಾಡ್ಬೇಕು ಅಂದ್ರೆ ಏನಾದ್ರೂ ಹೇಳಲೇಬೇಕು. ಅದು ನಾನು 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 ಏನೇ ನಾನು ನೀನು ಎಲ್ಲೇ ಹೋಗಿದ್ದೆ? ಗುಡಿಗೆ ಹೋಗಿದ್ದೆ. ಗುಡಿಗ? ಪ್ರಸಾದ ತಗೊಳಕ್ ದೇವಸ್ಥಾನದೊಳಗಡೆ ಹೋಗ್ದೆ, ಹೊರಗಡೆ ಬರೋರ ಹತ್ರ ಕಿತ್ಕೊಂಡು ತಿಂತಾ ಇದ್ದವಳು ನೀನು ದೇವಸ್ಥಾನಕ್ಕೆ ಹೋಗಿದ್ದಾ? ನಿಜ ಹೇಳು, ದೇವಸ್ಥಾನಕ್ಕೆ ಹೋಗಿದ್ದಾ? ಪಕ್ಕ ಇದು ನೆಟ್ ಲೂಸೆ. ಇವತ್ತಿಂದ ನಮ್ಮ ಬದುಕು ಬದಲಾಯ್ತೈತೆ. ಅದ್ಲು ಬದಲು ಆದ್ರೂ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲನೂ ಸಲೀಸಾಗಿ ನಡೀಲಿ ಅಂತ ಆ ದೇವ್ರ ತವ ಬೇಡ್ಕೊಂಬಂದೆ. ಅದ್ಲು ಬದ್ಲಾ? ಹಂಗಂದ್ರೆ? ಅಂದರೆ ಕಷ್ಟ ಸುಖ ನೆಮ್ಮದಿ ಸಂಕಟ ಎಲ್ಲನೂ ಮನ್ಸಂಗೆ ಆಗಾಗ ಬದಲಾಯ್ತಿರ್ತೈತಲ್ಲ, ಅದಕ್ಕೆ ದೇವ್ರ ತವ ಬೇಡ್ಕೊಂಬಂದೆ. ಯಾವ ಸಿನಿಮಾ ನೋಡಿದೆ ಹಿಂಗೆ ಮಾತಾಡ್ತಿದ್ಯಾ ನೀನು? ಸರಿ ಹೋಯ್ತು. ಹಿಂಗೆ ಆದ್ರೆ ನಮ್ಗಳಿಗೆ ನಿನ್ ಮೇಲೆ ಅಂದಾಜಿಡಕ್ ಆಗಲ್ಲ ಅಂಬಿ. ನಾವೆಲ್ಲ ಏನ್ ಅನ್ಕೋಬೇಕು? ಹೂ ಅಂದ್ರೆ ಹಿಂಗೊಂದ್ ಸ್ಮೈಲ್ ಕೊಟ್ಬಿಡ ಆಯ್ತಾ? ಸರಿಯಾದ ತಂಗ್ಯವ ನೀನು, ನನ್ನ ಹತ್ರ ಮಾತಾಡ್ಬೇಡ. ಏಯ್, ಎಲ್ಲೇ ಹಾಳಾಗೋಗಿದ್ದೆ ನನ್ನ ಪ್ರಾಣ ತೆಗಿಯಕ್ಕೆ ಇವ್ರ ಮುಂದೆ ನನ್ನ ತಲೆ ತಗ್ಸ್ಬೇಕಾ? ಇಡಿಯಟ್! ಯಾಕನಿಕಾ, ನಿನ್ನಿಂದ ತಾನೇ ನಾನು ಆಚೆ ಹೋಗಿದ್ದು. ನೀನೇ ತಾನೇ ನನ್ನ ಮನೆಯಿಂದ ಆಚೆ ಕಳಿಸಿದ್ದು. ಹೌದಾ ಕಮಲಿ? ಅನಿಕಾ ಹಾಗೆ ಮಾಡಿದ್ಲ? ಹ್ಞೂ ಅಜ್ಜಿ, ನಾನು ಎಷ್ಟೇ ಬೇಡ್ಕೊಂಡ್ರೂ ಕೇಳಲಿಲ್ಲ. ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಯಾಕೆ ಬಾಯಿ ಬಂದ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಮಲೆ, ಅನಿಕಾ ಹಾಗೆ ಹೇಳಿದಾಗ ನೀನು ನನ್ನ ಹತ್ರ ಬಂದು ಹೇಳುತ್ತಾನೆ ಕಂದ. ಅಜ್ಜಿ, ಅದು ನನಗೆ ಸ್ಯಾನೆ ಭಯ ಆಗೋಗಿತ್ತು, ಅದಕ್ಕೆ ಮನೆಯಿಂದ ಆಚೆ ಹೊರಟೋದೆ. ಪುಣ್ಯಕ್ಕೆ ಮೇಷ್ಟ್ರು ಸಿಕ್ಕಿದ್ರು, ಅವ್ರ ಮನೆ ಕರ್ಕೊಂಡೋದ್ರು. ಅಲ್ಲಿಂದ ಯಾಕವಿ ಹೊಂಟೋದೆ ನೀನು? ನನ್ನಿಂದ ಸುಮ್ಮನೆ ಯಾಕೆ ಬೇರೆಯವ್ರಿಗೆ ತೊಂದರೆ ಅಂತ ಅಲ್ಲಿಂದ ಹೊರಟೋದೆ ಕಣೋ ಚೊಂಬ್ಲಿಂಗ. ಕಮಲಿ ಅವರೇ, ನಿಮ್ಮಿಂದ ಎಂಥ ತೊಂದರೆ? ಇನ್ನೊಂದ್ಸಲಿ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಅದ್ ಸರಿ, ನೀನ್ ಹೋದವಳು ಮತ್ತೆ ವಾಪಸ್ ಯಾಕೆ ಬಂದೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಅಲ್ಲಪ್ಪ, ನಾನ್ ಕೇಳಿದ್ದು ಅವಳ ಮನ್ಸು ಯಾಕೆ ಬದಲಾಯ್ತು ಅಂತ. ಇನ್ಯಾಕೆ? ನನ್ನ ಮೇಷ್ಟ್ರಿಗೋಸ್ಕರ. ನನಗೆ ಅಜ್ಜಿ, ತಾತಯ್ಯ, ಅಪ್ಪಯ್ಯ, ಮೇಷ್ಟ್ರು ಎಲ್ಲರೂ ನೆನಪಾಗೋದ್ರು. ನಾನು ನೀನು ಕೂಡ, ಅದಕ್ಕೆ ಬಂದೆ. ಕಮಲಿ ಅವರೇ, ನೀವು ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು. ಇನ್ಮೇಲೆ ಇವಳು ಸವಾಸ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಹ್ಞೂ ಸರ್, ಇನ್ಮೇಲೆ ನಾನು ಇವಳ ಜೊತೆ ಬರೀ ನಿಮ್ಮ ಜೊತೆನೇ ಇರ್ತೀನಿ. ನಾನು ನಿಮ್ಮ ಹುಡುಗಿ. ಆದರೂ
ಸರ್, ಇವಳು ನನ್ಗೆ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾಳೆ. ನಾವ್ ಇವಳನ್ನ ಸುಮ್ಮನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ, ನೋವೇ. ಏಯ್, ಅದ್ ನನ್ನ ಡೈಲಾಗು. ಸರಿ, ನೀವೇ ಹೇಳಿ ಏನು ಮಾಡಬೇಕು? ಅವಳಿಗೇನಾದ್ರೂ ಶಿಕ್ಷೆ ಕೊಡ್ಬೇಕಲ್ವಾ ಸರ್? ನೀನ್ ಯಾವಳೆ ನನಗೆ ಶಿಕ್ಷೆ ಕೊಡಕ್ಕೆ? ಶಟ್ ಅಪ್ ಅನಿಕಾ. ಕಮಲಿ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಇರೀ ಮೇಷ್ಟ್ರೆ, ಇವಳಿಗೆ ನಾನು ಸರಿಯಾಗಿ ಕೊಡ್ತೀನಿ. ಅಜ್ಜಿ ಹೇಳಮ್ಮ. ಇವರಿಬ್ರು ಇಡೀ ದಿನ ಉಪವಾಸ ಇದ್ರೆ ಅದೇ ಅವ್ರಿಗೆ ಸರಿಯಾದ ಶಿಕ್ಷೆ. ಸರಿ ಕಮಲಿ, ನೀನು ಹೇಳ್ದಾಗೆ ಆಗಲಿ. ಶಂಭು, ಅಡುಗೆ ಅವ್ರಿಗೆ ಹೇಳು, ಇವತ್ತು ಇವರಿಬ್ಬರಿಗೂ ಊಟ ಕಟ್. ಕಮಲಿ ಅವ್ರೆ, ನೀವು ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ. ಅಮ್ಮ ಕಾಯ್ತಿರ್ತಾರೆ. ಮೇಷ್ಟ್ರೆ, ನಾನು ಕಾಯ್ತಾ ಇರ್ತೀನಿ. ಫ್ರೀ ಆದಾಗೆಲ್ಲ ಬರ್ತಾ ಇರಿ. ಶಂಭು, ಕಮಲಿ ಅವ್ರನ್ನ ಹುಷಾರಾಗಿ ನೋಡ್ಕೊ. ಏನೇ ಇದ್ರೂ ಫೋನ್ ಮಾಡು. ಸರಿ ಸರ್. ಅಜ್ಜಿ, ಹೊರಡ್ತೀನಿ. ಟೇಕ್ ಕೇರ್ ಕಮಲಿ ಅವರ. ಮೇಷ್ಟ್ರೆ, ಏನು ಕಮಲಿ ಅವರ? ಟಾಟಾ. ಕಮಲಿ, ಅಜ್ಜಿ, ರಿಷಿ ಸರ್. ಅವನು ಹೋಗಾಯ್ತಲ್ಲ, ನೀನು ಬಾಮ್ಮ. ಬರ್ತಾನೆ, ಬಾ ಬಾ. ಏಯ್ ಹೋಗಲೇ, ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿ ಹೆಂಗ್ ಗೇಲಿ ಮಾಡ್ಕೊಂಡು ನನಗೆ ಬರ್ತಾರ ಕೋಪಕ್ಕೆ ಹೊಸ್ಕೊಟ್ಟಿರ್ಬೇಕಾ ಬೇಬಿ? ಸುಮ್ಮನಿದ್ಯಾ ಮಾಮ? ಅಯ್ಯೋ, ಅಲ್ಲ, ನಾವೇ ಬೇರೆಯವ್ರ ಮನೆಯಲ್ಲಿ ವಸ್ತುಗಳನ್ನ ಕಳು ಮಾಡೋ, ನಮ್ಮನೆ ಹುಡುಗಿನೇ ಆಗಾಗ ಕಳುವಾಗ್ತಾಳಲ್ಲ, ಹೆಂಗೆ? ಅದೇ ಹೆಂಗೆ? ಕಳ್ವೇನಾಗ್ನಿಲ್ವಲ್ಲ ಅಜ್ಜಿ? ನೀನೇನೋ ಹೋಗ್ಬಿಟ್ಟೆ, ನಾವು ಹೊಟ್ಟೆಲೆಲ್ಲ ಬೆಂಕಿ ಬಿದ್ದಂಗಾಗಿತ್ತು. ನಾವೆಲ್ಲ ಎಷ್ಟು ಸಂಕಟ ಪಟ್ವಿ ಗೊತ್ತಾ, ನಿನ್ಗೇನಾಯ್ತೋ ಏನೋ ಅಂತ. ಹೋಗಕ್ ಮುಂಚೆ ಹೇಳ್ಬಿಟ್ಟು ಓಕೆನಾ? ಅದು ನಿಮ್ಗೆಲ್ಲ ಯಾಕೆ ಸುಮ್ಕೆ ತೊಂದರೆ ಅಂತ. ಅಜಯ್, ನನಗೆ ಯಾಕೋ ಯದ್ವಾ ತದ್ವಾ ಡೌಟು. ಇದು ನಮ್ಮ ಅಂಬಿ ಅಕ್ಕನೇ ಅಲ್ಲ. ನಿನ್ ತೊಂದರೆ ಏನ್ ಗೊತ್ತಾ? ನೀನು ಸಿಕ್ಕಾಪಟ್ಟೆ ಒಳ್ಳೆವಳು, ಆದ್ರೆ ನಾನು ಹಂಗಲ್ಲ. ಯಾಕ್ಲ? ಯಾಕೋ ಚಮಟಿ, ಯಾಕೆ ಹಂಗಂತ್ಯ? ಅಜಯ್, ಏನೋ ಮಿಸ್ ಹೊಡಿತೈತಲ್ಲ. ಏನು ಮಿಸ್ ಹೊಡಿತಿಲ್ಲ, ಎಲ್ಲ ಸರಿಯಾಗಿ ಐತೆ. ಅಂದ್ರೆ
ಇನ್ ಮುಂದೆ ಮೊದ್ಲಿನ ತರ ನಮ್ ಜೊತೆ ಡೀಲ್ಗೆ ಬರ್ತೀಯಾ? ಹ್ಞೂ ಮತ್ತೆ ಬರ್ದೆ ಏನ್ ಮಾಡ್ಲಿ, ಬರ್ತೀನಿ. ನಿಜವಾಗ್ಲೂ ಹೇಳ್ತಿದ್ದೆ ತಂಗಿವಾ? ಹ್ಞೂ ಅಣ್ಣಯ್ಯ, ಬರ್ತೀನಿ. ಏನಂದೆ? ಇನ್ನೊಂದ್ಸಲ ಹೇಳು. ಬರ್ತೀನಿ. ಅದಲ್ಲ, ಅದಕ್ಕೂ ಮುಂಚೆ ಅಣ್ಣಯ್ಯ, ಅಜ್ಜಿ HMT ಕೇಳಿಸ್ಕೊಂಡ್ರ? ಅಣ್ಣ ಅಂತಿದ್ದೋಳು ಅಣ್ಣಯ್ಯ ಅಂತವಳೆ. ತಂಗಿಯಮ್ಮ ಸೂಪರ್ ನೀನು. ಈಗ ನನಗೆ ನಮ್ಮ ಹಳೇ ಕಂಬ್ಲಿ ನೋಡ್ದಂಗೆ ಐತೈತೆ. ಧ್ಯಾನೇ ಖುಷಿ ಆಗೋದೆ ಕಣವಿ. ನಿಂಗೆ ಏನಾನ ಇದ್ದಿದ್ರೆ ನೀನು ಎತ್ತಾಕೊಂಡು ಕುಣ್ದಾಡ್ಬಿಟ್ಟಿರೋಳು. ಅನಿಷ್ಟಿಂಗೆ ಸರಿಯಾಗಿ ಕೊಟ್ಟೆ ನೋಡು. ಇನ್ಯಾಕೆ ಹಿಂಗೇ ಕಂಟಿನ್ಯೂ ಮಾಡು ಆಯ್ತಾ? ನೋಡ್ತಾ ಇರು ಇನ್ಮೇಲೆ ಅನಿಕನ್ನ ಹೆಂಗ್ ಆಟ ಆಡಿಸ್ತೀನಿ ಅಂತ. ಏಯ್, ಆಚೆ ಹೋಗೋ. ಅವನ್ಯಾಗ ಆಚೆ ಹೋಗ್ತಾನೆ? ಇವನು ನನ್ನ ದೋಸ್ತು, ಅವನು ಇಲ್ಲೇ ಇರ್ತಾನೆ. ಏನ್ ಹೇಳ್ಬೇಕು ಇಲ್ಲೇ ಹೇಳು. ಬೇಕು ಅಂತ ಮಾಡ್ತಿದ್ಯಾ? ಹೌದು, ಬೇಕು ಅಂತಾನೆ ಮಾಡ್ತಾ ಇದೀನಿ. ಏನಿವಾಗ? ಇವನ್ನ ಆಚೆ ಕಳ್ಸು. ಆಗಲ್ಲ ಅಂದ್ರೆ ಆಗಲ್ಲ. ನಿನ್ನ ಮಾತನ್ನೆಲ್ಲ ಕೇಳಕ್ಕೆ ನಾನು ಹಳೇ ಕಂಬ್ಲಿ ಅಲ್ಲ, ಹೊಸ 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 ಕಂಬ್ಲಿ. ಇದಪ್ಪ ವರ್ಷೆ ಅಂದ್ರೆ. ನೋಡು ಶಂಭು, ಇವಳು ಸಪೋರ್ಟ್ ಇದೆ ಅಂತ ಎಗ್ರಾಡ್ಬೇಡ. ಹೋಗ್ಬಿಡು, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವನ್ಗೆ ಒಳ್ಳೇದ ಕೆಟ್ಟದ್ದು ಹೇಳಕ್ಕೆ ನೀನೇನು ಅವನ ಅಜ್ಜಿನ? ಹೋಗೆ ಸುಮ್ಮನೆ. ಅಯ್ಯೋ ಕಮ್ಲಿ, ಸಖತ್ತು. ಒಂದೊಂದು ಡೈಲಾಗು ಬೆಂಕಿ ಬೆಂಕಿ ಕಿಡಿ. ಐ ಆಮ್ ಲವಿಂಗ್ ಇಟ್ ಯಾ. ಆದರೆ ನಂಗೆ ಹೊಸಿ ಕ್ಯಾಮಿ ಐತೆ ಆಚೆ. ನಾನು ಆಚೆ ಓಲೇಬೇಕು. ನಾ ಹೋಗ್ಬತ್ತೀನಿ. ನೀನು ಏನು ಮಾತಾಡ್ಕೋಬೇಕಾ ಮಾತಾಡ್ಕ. ಲೇ ನಿಂತ್ಕೊಳ್ಳ. ನೀನು ದಬಾಯಿಸ್ಕಂಬ್ಲಿ, ನಾನು ಹೋಗ್ಬತ್ತೀನಿ. ಬಾಗ್ಲಾಕೊಂಡು ಹೋಗ್ತೀನಿ. ನಿನ್ನೆ ರಾತ್ರಿ ಏನು ಕುಡ್ದಿದ್ದ? ಬೆಳಿಗ್ಗೆ ಆಗಿದ್ದ ಕೂಡಲೇ ಎಲ್ಲ ಮರ್ತೋದಂಗೆ ವಾಪಸ್ ಬಂದಿದೆಯಲ್ಲ. ಮರ್ತೋದಂಗೆ ವಾಪಸ್ ಬಂದಿಲ್ಲ, ವಿಷಯನ ತಿಳ್ಕೊಂಡು ವಾಪಸ್ ಬಂದಿದ್ದೀನಿ ಕಣ. ಹೆಂಗೋ ವಾಪಸ್ ಬಂದಿಯಲ್ಲ ತಾಯಿ, ಅಷ್ಟೇ ಸಾಕು. ಸತ್ಯ, ಇಲ್ಲಾಗಿದ್ರೆ ನಮ್ಮ ಗ್ರಾಚಾರ ಬೇರೆನೇ ಆಗೋಗ್ತಾ ಇತ್ತು. ಅಮ್ಮಮ್ಮ, ನೀವು ಈ ರೀತಿ ಮಾತಾಡ್ತಿರೋದ್ರಿಂದಾನೇ ಇವಳಿಗೆ ಕೊಬ್ಬು ಜಾಸ್ತಿ ಆಗಿರೋದು. ಏಯ್, ಏನೇ ಡ್ರಾಮಾ ಮಾಡ್ತಿದ್ಯಾ? ಯಾಕೆ ಮತ್ತೆ ವಾಪಸ್ ಬಂದೆ? ಅದೇನೇನು ಕೇಳಬೇಕೋ ಎಲ್ಲನೂ ಒಟ್ಟಿಗೆ ಕೇಳು. ಇನ್ಸ್ಟಾಲ್ಮೆಂಟಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ನನಗೆ. ನಿನ್ನೆ ನೀನು ಋಷಿ ಮನೆ ಹತ್ರ ಹೋಗಿದ್ಯಾ? ಅವನಿಗೆ ಎಲ್ಲ ನಿಜ ಹೇಳಿದ್ಯಾ ಅಲ್ವಾ? ಇದನ್ನು ಹೇಳು. ನಾನು ಕಮ್ಲಿ ಅಲ್ಲ, ನಾನು ಅಂಬಿ ಅಂತ. ನಾನೇ ನಿನ್ನ ಕರ್ಕೊಂಡು ಬಂದು ವೇಷ ಹಾಕ್ತೆ ಅಂತನೂ ಹೇಳು. ಅದನ್ನ ಯಾಕೆ ಬಿಟ್ಟೆ? ಏ ದಡ್ಡಿ, ನೀನೇ ಅವಳಿಗೆ ಐಡಿಯಾ ಕೊಡಬೇಡ್ವೆ. ಇವಳು ಮೊದಲೇ ಸರಿ ಇಲ್ಲ, ಹೇಳಿದ್ರು ಹೇಳ್ಬಿಡ್ತಾಳೆ. ಇಲ್ಲ 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 ಇಲ್ಲ, ಚಾನ್ಸೇ ಇಲ್ಲ. ನಾನು ಯಾಕೆ ನನ್ನ ಬಾಯಿಂದ ಎಲ್ಲನೂ ಹಾಳು ಮಾಡ್ಕೊಳ್ಳಿ? ಎಲ್ಲರೂ ನನ್ನೇ ಕಮ್ಲಿ ಅಂತ ನಂಬಾಗಿದೆ. ಇಷ್ಟು ದಿನ ಅದಕ್ಕೆ ತಾನೇ ಒದ್ದಾಡಿದ್ದು. ಈಗ ನಂಬಿಕೆ ಗಿಟ್ಟಿಸ್ಕೊಂಡಾಯ್ತು. ಮುಂದಿಂದೇನಿದ್ರು ನಾನು ನೋಡ್ಕೋತೀನಿ. ನೀನ್ ಏನೇ ನೋಡ್ಕೊಳ್ಳೋದು? ಇನ್ನು ಯಾರು ನನ್ನ ತಡೆಯೋಕ್ಕಾಗಲ್ಲ. ಎಲ್ಲನೂ ನಿರ್ಧಾರ ಮಾಡಾಗಿದೆ. ನಿರ್ಧಾರನಾ? ಏನ್ ನಿರ್ಧಾರ? ಎದ್ದೇಳೆ ಮೇಲೆ, ಏಳೆ ಮೇಲೆ.